ನೊಂದ ಮಹಿಳೆ ಕೂಡ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಲೈನಲ್ಲಿ ಇರಿ, ಅವ್ರನ್ನು ಕೂಡ ಮಾತನಾಡಿಸ್ತೇನೆ. ನಮಸ್ಕಾರ. ನಮಸ್ಕಾರ ಮೇಡಮ್, ಈಗ ತಾನೇ ಇವತ್ತು ಮಾತನಾಡ್ತಾ ಇದ್ದ ಪ್ರಸನ್ನ ಅವ್ರ ಹತ್ರ ಅವರು ನಿಮ್ಮ ವಿರುದ್ಧ ಸಾಕಷ್ಟು ಆರೋಪಗಳನ್ನು ಕೂಡ ಮಾಡ್ತಾ ಇದ್ರು. ಇಲ್ಲ, ಈಗ ಅಕ್ರಮ ಸಂಬಂಧ ಇಲ್ಲ ಅಂತ ಅನ್ನೋದಕ್ಕೆ ಅವ್ರ ಹತ್ರ ಏನ್ ಸಾಕ್ಷಿ ಇದೆ ಅಂತ ಅವ್ರು ನಿಮ್ಮನ್ನೇ ಪ್ರಶ್ನೆ ಮಾಡ್ತಾ ಇದ್ರು. ಲೈನಲ್ಲೇ ಇದ್ದಾರೆ, ಮಾತನಾಡಿ. ಏನ್ ಹೇಳಿ, ನಿಮ್ಗೆ ಸಮಸ್ಯೆಗಳಾಗಿದ್ದಾರೆ. ಇಷ್ಟು ವರ್ಷ ಮಾಡ್ಕೊಂಡ್ ಬಂದ್ರು ನಿಮ್ಗೆ ಗೊತ್ತಿದ್ದಾನೆ. ನಾನೇನ್ ಕದ್ದೋಗಿ ಮದ್ವೆ ಆಗಿಲ್ಲ, ರಾತ್ರಿ ಹೊತ್ತು ಕರ್ಕೊಂಡ್ ಹೋಗಿಲ್ಲ ಇವನು. ನಾನು 6 ತಿಂಗಳು ಗ್ಯಾಪ್ ಇತ್ತು, ಏನಕ್ಕೆ ಬಂದು ನೀನ್ ವಿಚಾರಿಸಿಲ್ಲ. ಸರ್, ಆನ್ಸರ್ ಮಾಡಿ, ಮಾತನಾಡ್ತಿದ್ದಾರೆ. ಮತ್ತೆ 10 ವರ್ಷದಿಂದ ಎಲ್ಲೋಗಿದ್ದ ಇವನು? ಇವನೇ ಡಿವೋರ್ಸ್ ಆಗ್ತಾ ಯಾಕೆ ಬಂದಿಲ್ಲ ಇವನು? ಮಗು ಬೇಕು ಅಂದ ಯಾಕೆ ಕೋರ್ಟ್ಗೆ ಬಂದಿಲ್ಲ? ಮೇಡಮ್ ಹೋಗಿದ್ದೀನಿ ಮೇಡಮ್ ಕೋರ್ಟ್. ನಾನು ಹೇಳಿದ್ದಾರೆ ತಗೋ ಬನ್ನಿ ಈಗ. ಸರಿ ಮೇಡಮ್, ಯಾಕೆ ವಜಾ ಆಯ್ತು ಮಗುದು? ಬಂದಿದ್ರೆ ಯಾಕೆ ವಜಾ ಆಯ್ತು ಕೋರ್ಟ್ ಅಲ್ಲಿ ಇದ್ದಿದ್ದು? ಕೋರ್ಟಲ್ ಇದ್ದಿದ್ ವಜಾ ಯಾಕಾಯ್ತು ಅಂತಂದ್ರೆ ಇವರು ಕೋರ್ಟ್ ಅಟೆಂಡ್ ಆಗ್ಲಿಲ್ಲ. ನಾನು ಕೋರ್ಟಲ್ ಅಲ್ದಿ ಸಾಕಾಯ್ತು. ನಾನು ನನ್ನ ಕಲೆ ದುಡ್ಡು ಖರ್ಚು ಮಾಡ್ಕೊಂಡು ನಾನು ಅಲಿಯಕ್ ಇಷ್ಟ ಇಲ್ಲ, ನಂದಿಲ್ದೇ ಇರೋ ತಪ್ಪನ್ನ ಅನ್ಕೊಂಡು ನಾನು ಹೋಗ್ಲಿಲ್ಲ. ಈಗ ಹೇಳ್ತಾ ಇದ್ರಲ್ಲ ಸಂತೋಷವಾಗಿ ನಾನು ಕೊಡ್ತೀನಿ ಅಂತ, ಇದೇ ಮಾತನ್ನ ಅವತ್ತು ಹೇಳಿದ್ರೆ ಸಂತೋಷ ಆಗಿರೋದು. ಈಗ ಯಾವಾಗ ಕೇಳಿಲ್ವಲ್ಲ? ನೀನ್ ಯಾವಾಗ ಕೇಳಿದೆ ನನ್ನ ಹತ್ರ? ಯಾವಾಗ ನನ್ನ ಹತ್ರ ಬಂದಿಲ್ಲ. ನಾನ್ ಹೇಳ್ತಿದ್ದೀನಿ, ಇವನ್ ಹಿಂದೆ ಬೇರೆ ಯಾರೋ ಇದ್ದು ಇವ್ನ್ ಮಾಡಿಸ್ತಿದ್ದಾನೆ. 10 ವರ್ಷದಿಂದ ಇಲ್ದಿದವನು ಪ್ರಶ್ನೆ ಮಾಡ್ತಿದ್ದಾರೆ. ಅದಕ್ಕೆ ನೀವು ಉತ್ತರ ಕೊಡಿ. ನಿಮ್ಮನ್ನೇನಿದ್ರು ಪ್ರಶ್ನೆ ಕೇಳಿ, ನೇರವಾಗಿ ಕೇಳಿ ಸಾಲ್ವ್ ಮಾಡ್ಕೊಳ್ಬೇಕು. ಯಾಕಂದ್ರೆ ಜನಗಳು ನೋಡ್ತಾ ಇದ್ದಾರೆ. ಇಷ್ಟು ದಿನ ಎಲ್ಲೋಗಿದ್ದ? ನೇರವಾಗಿ ಮಾತಾಡ್ತಿದ್ದೀನಿ. ಇವ್ನು ಇಷ್ಟು ದಿನ ಅದೇ ಇದೇ ಕಥೆನ ಯಾಕೆ ಮಾಡ್ಲಿಲ್ಲ ಇವನು? ನಾನ್ ಹೋಗಿದ್ದೀನಿ, ಇವ್ನ್ ಕೊಟ್ಟಿದ್ದ, ನಾನು ಎಷ್ಟು ಸರಿ ಹೋಗಿದ್ದೀನಿ ಎಲ್ಲ ತೆಗಿಸ್ಲಿ. ನಾನ್ ಯಾವತ್ತು ನಾನು ಅಟೆಂಡ್ ಆಗದೆ ಇಲ್ಲ ಅಂತಾನೆ ಇಲ್ಲ, ಹೋಗಿದ್ದೀನಿ. ನನ್ಗೂ ಅಷ್ಟೇನೆ. ಇವನ್ ಬರ್ಲಿಲ್ಲ ಅಂದ್ರೆ ನನ್ಗೆ ದರ್ದ, ನನ್ ದುಡ್ಡು ಹಾಕೊಂಡ್ ಲಾಯರ್ ಕೊಟ್ಕೊಂಡ್ಕೊಳಕ್ಕೆ ನನ್ಗೆ ನನ್ ಮಗು ಜವಾಬ್ದಾರಿ ಇದೆ. ಇವ್ನ್ ಇಷ್ಟು ವರ್ಷ ಮಗು ಯಾಕೆ ನೋಡಕ್ ಬಂದಿಲ್ಲ? ಸರಿ, ಇವಾಗ ನಂದು ಒಂದು ಗಲಾಟೆ ಇದೆ, ಡಿವೋರ್ಸ್ ನಡೀತಾ ಇದೆ. ಮಗು ಏನ್ ಮಾಡಿತ್ತು ಇವನ್ಗೆ? ಮಗು ಯಾಕೆ ಬಂದ್ ನೋಡಿಲ್ಲ? ಇವಾಗ ಅವನು ಮಗುನ್ ಬಂದು ನೋಡ್ಕೊಂಡ್ ಹೋಗಿದ್ರೆ ಇವಾಗ ಕೋರ್ಟ್ಗಾಗ್ಲಿ ಬೇರೆಯವ್ರನ್ನ ಕೇಳೋ ಅವಶ್ಯಕತೆ ಇರ್ಲಿಲ್ಲ, ಮಗುನು ಹೋಗ್ತಿತ್ತು. ಈಗ 2 ವರ್ಷದಿಂದ ಬಿಟ್ಟು 13 ವರ್ಷಕ್ಕೆ ಬಂದು ನಾನ್ ಅಪ್ಪ ಬಾ ಅಂದ್ರೆ ಹೋಗ್ತಾರ? ಅದ್ರಲ್ಲಿ ಹೇಳೋದು ಇವ್ರು ಹೇಳ್ಕೊಟ್ಟಿದ್ದಾರೆ ಅನ್ನೋದು. ನಾನು ಅವ್ನು 1 hour ಕರ್ಕೊಂಡು ಹೋಗ್ಲಿ, ಮಗುನ ಮಾತಾಡಿಸ್ಲಿ, ಕರ್ಕೊಂಡು ಹೋಗ್ಲಿ, ಬರ್ತೀನಿ ಅಂದ್ರೆ ಈಗಲೂ ನಾನು ರೆಡಿ ಇದ್ದೀನಿ. ಮೇಡಮ್ ಕೇಳಿಸ್ತಾ ಇದೆ. ಈಗ ಮಗುನ ಅವರು ನೋಡಕ್ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಮಗು ನಾನು ನೋಡಕ್ ಹೋಗಿದ್ದಕ್ಕೆ ಮೈಸೂರಲ್ಲಿ ಕಂಪ್ಲೇಂಟ್ ಕೊಟ್ಬಿಟ್ಟು ಮೇಡಮ್, ನನಗೆ ಮಗು ಕಿಡ್ನಾಪ್ ಮಾಡಕ್ ಬರ್ತಾವನೆ, ಮಗು ನೋಡಕ್ ಬಂದಿದ್ದ ಅವನು. ಈ ಕಂಪ್ಲೇಂಟ್ ಕೊಡಕ್ ನಾನು ಹೋಗಿದ್ದು ಅದೇ ಮೇಡಮ್. ಈಗ ಎಷ್ಟು 1 ವರ್ಷನೂ ಆಗಿಲ್ಲ, 8 ತಿಂಗಳಿಂದ. ಇಷ್ಟು ವರ್ಷ ಬಂದರೆ ಇವಾಗ ಹೋಗಿ ಕಂಪ್ಲೇಂಟ್ ಹತ್ರ ಇದೆ. ಯಾವಾಗ ಹೋಗಿದ್ರಿ ನೀವು? ಅವ್ರು ಯಾವಾಗ ಕಂಪ್ಲೇಂಟ್ ಕೊಟ್ರು ಅಂತ ಕೇಳ್ತಾ ಇರೋದು. ಇತ್ತೀಚೆಗೆ ಆಗಿದ್ ಬೆಳವಣಿಗೆನ ಅಥವಾ ಯಾವಾಗ ಆಗಿದ್ದು ಅನ್ನೋದು ಗೊತ್ತಾಗ್ಬೇಕಲ್ಲ. ನೆಟ್ಕಲಲ್ಲಿ ದಿವ್ಯಾ ಸ್ವರೂಪಿಣಿ ಸ್ಕೂಲ್ ಇತ್ತು, ನಾನು ಅಲ್ಲೋಗಿದ್ದೆ ಮೇಡಮ್ ಮಗು ನೋಡಕ್ಕೆ. ಅಲ್ಲಿಂದ ಏನ್ ಮಾಡಿದ್ರು, ಅಲ್ಲಿಂದ ಮೈಸೂರಿಗೆ ಶಿಫ್ಟ್ ಮಾಡಿದ್ರು. ನನಗೆ ಗೊತ್ತಾಗ್ಲಿಲ್ಲ ಸ್ವಲ್ಪ ದಿನ ಎಲ್ಲಿದ್ದಾರೆ ಅಂತ. ನಾನು ಅಡ್ರೆಸ್ ಹುಡ್ಕೊಂಡು ಪ್ರಮತಿ ಸ್ಕೂಲ್ ಹತ್ರ ಹೋದೆ ಮೇಡಮ್. ಮಗು ಮೇಡಮ್ ನಾನು ಡೈಲಿ ದೂರ ನಿಂತ್ಕೊಂಡು ನೋಡ್ಕೊಂಡ್ ಬರ್ತಾ ಇದ್ದೆ ಮೇಡಮ್. ಮಗು ನನ್ನ ಹತ್ರ ಬರ್ತಾ ಇಲ್ಲ ಮೇಡಮ್. ಮಗುಗೆ ಹೇಳ್ಕೊಟ್ಟಿದ್ದಾಳೆ ಮೇಡಮ್. ವಾಟ್ಸಪ್ ಅಲ್ಲಿ ಸ್ಟೇಟಸ್ ಹಾಕಿದ್ದಾರೆ ಮೇಡಮ್ ಅವರು, ವಿದ್ಯಾಲಕ್ಷ್ಮಿ ಮೇಡಮ್ ಅವರು. ನನ್ನ ಮಗುಗೆ ನಾನು ಈಶ್ವರ್ಗೆ ನಾನು ಹೇಳ್ಕೊಡ್ತೇನೆ, ನಾನು ಹೇಳ್ಕೊಡ್ತೀನಿ, ಏನ್ ಮಾಡ್ಕೊಂತೀರ? ಆ ಸ್ಟೇಟಸ್ ನನ್ನ ಹತ್ರ ದಾಖಲೆ ಇದೆ. ವಿದ್ಯಾಲಕ್ಷ್ಮಿ ಅವರು ಸ್ಟೇಟಸ್ ಹಾಕಿದ್ರು ಒಂದ್ಸತಿ. ನನ್ನ ಮಗುಗೆ ಇಷ್ಟು ದಿವಸ ನಾನು ಇದು ಎಡ್ ಮಾಡಿ ಬೇರೆ ಕಡೆ ಸೇರಿಸ್ತಾ ಇದ್ದೆ, ಇನ್ಮೇಲೆ ನಾನು ಹೇಳ್ಕೊಡ್ತೀನಿ ನನ್ನ ಮಗುಗೆ ಅಪ್ಪ ಜೊತೆ. ಅದನ್ನ ಸ್ಟೇಟಸ್ ಹಾಕೊಂಡಿದ್ದಾರೆ ಅವರು. ಆ ಸ್ಟೇಟಸ್ ನನ್ನ ಹತ್ರ ಇದೆ. ಯಾಕೆ ಸುಳ್ಳು? ಈಗ ಸರಿ ಮೇಡಮ್, ನಾನು ಹೇಳ್ಕೊಡ್ತೀನಿ ಅಂತ ತಿಳ್ಕೊಳ್ಳಿ. 10 ವರ್ಷದಿಂದ ಬಂದಿರೋನು ಹೇಗ್ ಬರುತ್ತೆ? ನಾನು ಏನ್ ಹೇಳ್ಕೊಟ್ಟಿಲ್ಲ. ಈಗ ಕರ್ಸ್ಲಾ? ಅಲ್ಲ, ಮಗು ಮುಂದೆ ಕರ್ಸ್ಲಾ? ಮೇಡಮ್ ಮಗು ಅವಶ್ಯಕತೆ ಇಲ್ಲ ಮೇಡಮ್. ಇವ್ನು ಬಂದಿರೋದು ಈಗ 8 ತಿಂಗಳಿಂದ ಬಂದು ಕದ್ದು ನೋಡಿದ್ರೆ ಯಾವ ಮಗು ಹೋಗ್ತದೆ? ಈಗ ಒಂದು ಅವ್ರು ಮಾತಾಡಕ್ ಅವಕಾಶ ಕೊಡಿ, ಇಲ್ಲ ನನಗೆ ಮಾತಾಡಕ್ ಅವಕಾಶ ಕೊಡಿ. ಇಬ್ರು ಮಾತಾಡೋದಕ್ಕೆ ಅವಕಾಶ ಕೊಟ್ಟಿರೋದು. ಇಬ್ರು ಮಾತಾಡಿ. ನಾನು ಹೇಳ್ತಿದ್ದೀನಲ್ಲ ಮೇಡಮ್, ಇಷ್ಟು ದಿನ ಆಗಿದೆ. ನಾನು ಲಾಸ್ಟ್ ಮಾತಾಡ್ತಿದ್ದೀನಿ ಕೇಳಿ. ಇವನು 10 ವರ್ಷದಿಂದ ಬಂದಿಲ್ಲ. ಮತ್ತೆ ಹೇಳ್ತಿದ್ದೀನಿ ಇಲ್ಲ, ನಾನ್ ಮಾತಾಡ್ತಿದ್ದೀನಿ ಕೇಳಿಸ್ಕೊ. ನೀನು 10 ವರ್ಷದಿಂದ ಎಲ್ಲೋಗಿದ್ದೆ? ನೀನೇ ಡೈವರ್ಸ್ ಕೊಡಕ್ ಬಂದಿದ್ದೆ. ನಿನ್ನ ಕತೆಗಳೇನೋ? ಅವಳ ವೀಣಾ ಅವಳು ಇಟ್ಕೊಂಡು ನಿಂದು ಬಂದಿದ್ದು. ನೀನ್ ಸಾಕೋಕಾಗ್ದೆ ಅಲ್ಲಿ ಪೊಲೀಸ್ ಸ್ಟೇಷನ್ ಹತ್ರ ಹೋದಾಗ ಬೇರೆ ಮನೆ ಮಾಡ್ಕೊಂಡು ಹೋಗುವ ಅಂದಾಗ, ಸರಿ ನೀನ್ ಊರಲ್ಲಿ ಇರು, ನೀನ್ ಸ್ವಲ್ಪ ದುಡ್ಡು ಅಡ್ಜಸ್ಟ್ ಮಾಡು, ನಾನು ಮಾಡ್ತೀನಿ, ಬೇರೆ ಹೋಗೋಣ ಅಂತ ಅಂದವನು ತಕ್ಷಣ ಕಳಿಸ್ತಾ ಡಿವೋರ್ಸ್. ಅದಾದ್ಮೇಲೆ ಮತ್ತೆ ಅಟೆಂಡ್ ಮಾಡಿದೀನಿ. 1 ನಿಮಿಷ, ಏನ್ ಸುಳ್ಳು? ಈಗ ನೀನ್ 10 ಲಕ್ಷ 20 ಲಕ್ಷ ಕೇಳಿದ, ಅದೆಲ್ಲ ಬಿಡು. ಈಗ ನಿನ್ ಮೇಂಟೆನೆನ್ಸ್ ನಾನು 10 ಲಕ್ಷ 20 ಲಕ್ಷ ಎಲ್ಲಿ ಕೇಳಿದೆ? ಸಾಕೋಕೆ ರೋಡಲ್ಲಿ ಬಿಟ್ಟೋದ ನೀನು 10 ಲಕ್ಷ ಕೊಡ್ತೀಯಾ ಅಂತ ನಾನು ಹಾಕಿರ್ತೀನ ನಿನಗೆ? ಅಲ್ಲ, ಈಗ ಹೇಳು, ಇಷ್ಟು 10 ಲಕ್ಷ 20 ಲಕ್ಷ ನೀನ್ ಹಾಕಿದ್ಯಾ? ಎಲ್ಲಿ ಬಂದ್ ಕೇಳಿದೀನಿ ನಾನು? ಅದಕ್ಕೆ ದಾಖಲೆ ಕೊಡು ನೀನು. ಮಾತಾಡಿ. ನಾನು ಹೇಳ್ತಿದ್ದೀನಲ್ಲ ಮೇಡಮ್, ಅಷ್ಟೇ. ಈಗೆಲ್ಲ ಆಗಿದೆ. ಈ ಕಾನೂನು ಇವ್ನು ಬಂದಿರಾನೆ ಮೀಡಿಯಾ ಮುಂದೆ. ಈ ಕಾನೂನು ಏನಿದೆ ಅದ್ರ ಪ್ರಕಾರ ಹೋಗ್ತೀನಿ. ಇವನ ಹತ್ರ ಮಾತಾಡೋ ಅವಶ್ಯಕತೆ ಇಲ್ಲ. ಗಂಡ ಹೆಂಡತಿ ಜಗಳದಲ್ಲಿ ಕೂಸ್ ಬಡವಾಯ್ತು ಅನ್ನಂಗ್ ಆಗಿದೆ ಮಗು ಪರಿಸ್ಥಿತಿ. ಈಗ ಶಾಸಕರು, ಮಾಜಿ ಶಾಸಕರು ಹೆಸರು ಕೂಡ ಹೇಳ್ತಾ ಇರೋದ್ರಿಂದ ನಾವ್ ಇಷ್ಟೆಲ್ಲ ಮಾತನಾಡ್ತಿರೋದು. ಮಾಜಿ ಶಾಸಕರು ಹೆಸರನ್ನ ತಂದಿರೋದ್ರಿಂದ ಈಗ ನಿಮಗೂ ಅವ್ರ ಸಂಬಂಧ ಇದೆ ಅಂತ ಅವ್ರು ಆರೋಪ ಮಾಡ್ತಾ ಇದ್ದಾರೆ. ಅದೇ ಇವ್ನಿಗೆ ಯಾರಿದ್ದಾರೆ? ಈಗ ಹೇಳಿದ್ನಲ್ಲ, ಖಾಲಿ ಹೆಂಗ್ ತೆಗಿಸ್ತಾ ಇವನು?
ಸರ್ ಮಾತಾಡಿ, ಅವ್ರು ಕೇಳ್ತಾರ ಪ್ರಶ್ನೆಗೆ ಉತ್ತರ ಕೊಡ್ಬೇಕು ನೀವು, ಆಗ್ಲೇ ಪ್ರಾಬ್ಲಮ್ ಸಾಲ್ವ್ ಆಗೋದು. ಪ್ರಶ್ನೆ ಕೊಡಕ್ಕೆ ಇವರು 15 ದಿನ ಎಲ್ಲೋಡೋಗಿದ್ದ ನನ್ನ ಹುಡುಕ ಕೂತಿದ್ರೆ ಇವನು ಖರ್ಚು ವೆಚ್ಚನ ಯಾವ ನೋಡ್ಕೊಂತಿದ್ದಾನೆ ಮೇಡಮ್. ಈಗ ಲಾಸ್ಟ್ ಒಂದು ಹೇಳ್ತಿರೋದಷ್ಟೇನೆ, ನಾನು ಕೋರ್ಟು ಇದೆಲ್ಲ ಆಗಿದೆ, ನಾನು ಏನ್ ಬೇಕು ಇವಾಗ ಕಾನೂನು ಪ್ರಕಾರ ಹೋಗ್ತೀನಿ. ಇವನಂಗೆ ಎಲ್ಲೋ ಮಾಡಿ ಕದೋಗಿ ಎಲ್ಲೋ ಮುತ್ಕೊಳ್ಳೋದು ಇಲ್ಲವೇ ಇಲ್ಲ. ನಾನು ನಿನ್ನೆ ಮಾತಾಡಿದೀನಿ, ಅದ್ರ ಪ್ರಕಾರನೇ ಕಾನೂನು ಮುಖಾಂತರನೇ ಮುಂದುವರಿತೀನಿ. ನಮಸ್ತೆ ಮೇಡಮ್. ಈಗ ಇವನ ಹತ್ರ ಮಾತಾಡೋದಿಲ್ಲ, ಈಗ ಮಾತಾಡ್ಬೇಕಾಗಿದ್ದು 10 ವರ್ಷದ ಹಿಂದೆ. ಈಗ ಇವನ ಹತ್ರ ಮಾತಾಡೋದಿಲ್ಲ, ಅವ್ನು ಹೆಂಗಿದ್ರು ಬಂದಿದ್ದಾನೆ. ನಾನು ಕೋರ್ಟ್ ಮುಖಾಂತರ ಈ ಕಾನೂನು ಏನಿದೆ, ಕಾನೂನು ಇದೆ ಹೆಣ್ಮಕ್ಳಿಗೆ, ಆ ಮೂಲಕನೇ ನಾನು ಹೋಗ್ತೀನಿ. ಕಾನೂನು ಹೆಣ್ಮಕ್ಳಿಗೆಲ್ಲ ಪ್ರತಿಯೊಬ್ಬರಿಗೂ ಕೂಡ ಕಾನೂನು ಇದ್ದೇ ಇದೆ, ಕಾನೂನು ಪ್ರತಿಯೊಬ್ಬರಿಗೂ ಕೂಡ ಅನ್ವಯ ಆಗುತ್ತೆ. ಈಗ ನೀವ್ ಹೇಳಿದ್ರಿ ಅವರು ಕುಡ್ಕೊಂಡ್ ಬರ್ತಾ ಇದ್ರು, ಗಲಾಟೆ ಮಾಡಿದ್ರು ಅಂತ, ಆದ್ರೆ ಅವ್ರು ಯಾವ್ದೇ ರೀತಿ ನಾನು ಕುಡ್ಕೊಂಡ್ ಹೋಗಿಲ್ಲ ಅಂತ ಹೇಳಿದ್ರು. ಇದಕ್ಕೆ ಏನ್ ಹೇಳ್ತೀರಾ? ಟೆಸ್ಟ್ ಮಾಡಿಸ್ಬಿಟ್ಟು ಕುಡಿದಿದ್ರೆ ಗೊತ್ತಾಗುತ್ತೆ, 1 ತಿಂಗಳು ಗೊತ್ತಾಗುತ್ತೆ, 2 ತಿಂಗಳು ಗೊತ್ತಾಗುತ್ತೆ, 3 ತಿಂಗಳು ಗೊತ್ತಾಗುತ್ತೆ ಕುಡಿದಿದ್ರೆ. ಅಷ್ಟೊಂದು ಸುಲಭನ ಮೆಡಿಕಲ್ ಟೆಸ್ಟ್ ಅಂತಂದ್ರೆ. ಈಗ ನನಗೂ ಮೇಡಮ್ ಮಾಡಿದ್ದಾರೆ ಮೇಡಮ್ ಕೇಳಿ ಆಯ್ತು, ನನ್ ಮಾತು ಕೇಳಿ ಮೇಡಮ್. ಮಾತು ಅವ್ರು ಮಾತಾಡಕ್ಕಾಗಿಲ್ಲ, ಅಲ್ಲಿ ಏನು ಇಲ್ಲ ಮಾತಾಡೋದಕ್ಕೆ. ಅವರು ತಿರ್ಗಾ ಮುರ್ಗಾ ಬರೀ ಸ್ಟೋರಿಗಳು ಹೇಳ್ತಾ ಇದಾರೆ ಹೊರತು ನಾನ್ ಮಾಡ್ತಾ ಇರೋ ಆರೋಪಕ್ಕೆ ಅವರು ಪ್ರತ್ಯುತ್ತರ ಕೊಡ್ತಾ ಇಲ್ಲ. ನೀವು ಒಂದ್ ಕೆಲಸ ಮಾಡಿ ಮೇಡಮ್, ಆ ದಿನಾಂಕದ ಡೇಟ್ ಕೊಡ್ತೀನಿ ಮೇಡಮ್, ಕಾಲ್ ಡೀಟೇಲ್ಸ್ ನೀವೇ ತೆಗ್ಸಿ ಮೇಡಮ್, ಒಂದು ಕಂಪ್ಲೀಟ್ ಆಗ್ಲಿ ಮೇಡಮ್. ಅದು ಆ ಕಾಲ್ ಡೀಟೇಲ್ಸ್ ತೆಗೆಸ್ಬಿಟ್ಟು ಪ್ರಶ್ನೆ ಮಾಡಿ ಮೇಡಮ್, ನೀವೇ ಹೊಂದ್ಕೊಂಡ್ಸಿ. ನಾನ್ ಕೊಟ್ಟು ಎಲ್ಲಿಂದನೋ ಬರುತ್ತೆ. ಈಗ ಮಾಧ್ಯಮದ ಮುಖಾಂತರ ನೀವೇ ಒಂದು ಪ್ರಶ್ನೆ ಮಾಡ್ಬಿಡಿ, ನಾವೇ ತೆಗಿಸ್ತೀವಿ ಅಂತ ಡೇಟ್ ಕೊಡ್ತೀವಿ, ತೆಗ್ಸಿ ಪ್ರಶ್ನೆ ಮಾಡಿ. ಏನಕ್ಕಮ್ಮ ಇಷ್ಟು ಕಾಲ್ ರಾತ್ರಿ ಹೊತ್ತು 11 ಗಂಟೆ 12 ಗಂಟೆ ಏನ್ ಮೇಡಮ್ ಇದು? ಸರ್ ಮತ್ತೆ ಅವ್ರು ಹೇಳ್ತಾ ಇದ್ರು ನೀವು ಕೋರ್ಟ್ ಟೈಮಲ್ಲಿ ಹೋಗಿಲ್ಲ, ಒಂದು ಹಿಯರಿಂಗ್ ಇದ್ದಾಗ ಹೋಗಿಲ್ಲ ಅಂತ ಹೇಳಿದ್ರು. ಈಗ ನಿಮ್ ಜೊತೆ ಮಾತನಾಡುವಾಗ ಹೇಳ್ತಾ ಇದ್ರು. ಎಷ್ಟು ಅಲಿಲಿ ಮೇಡಮ್ ನಾನು ಕೋರ್ಟ್ಗೆ, ಎಷ್ಟು ಅಲಿಲಿ ಮೇಡಮ್ ನಾನು ಕೋರ್ಟ್ಗೆ? ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ನಾನು ಎಷ್ಟು ಅಲಿಲಿ, ನಾನು ಎಷ್ಟು ರಿಕ್ವೆಸ್ಟ್ ಮಾಡ್ಕೊಳ್ಳಿ, ನಾನು ಎಷ್ಟು ಸ್ಟೇಷನ್ಗೆ ಹೋಗ್ಲಿ? ಫಸ್ಟ್ ನೋಡಿ ಚೆಕ್ ಮಾಡಿ, ಎಲ್ಲಾ ಡೀಟೇಲ್ಸ್ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ಗಳನ್ನೂ ಕೊಡ್ತೀನಿ. ಎಲ್ಲ ಇವರೇ ಕೊಟ್ಕೊಂಡ್ಬಂದ್ರೆ ಕಂಪ್ಲೇಂಟ್, ನಾನ್ ಕೊಟ್ಟಿಲ್ಲ. ನಾನ್ ಕೇಳಿದ್ದೇನು ಅಂತಂದ್ರೆ, ಅವ್ರಿಗೂ ಲೆಟರ್ ಕೊಟ್ಟೆ, ಅವ್ರ ಮುಖಾಂತರ ಅವ್ರ ಯಜಮಾನ್ರು ಒಂದು ಲೆಟರ್ ಕೊಟ್ಟರೆ ನೆಟ್ಕಲ್ ಅವ್ರಿಗೆ, ಸಾರ್ ಇದು ಬೇಡ, ಹಿಂಗ್ ಆಗ್ತಿದೆ, ಒಂದು ಬುಧವಾರ ಹೇಳಿ ಮನೆ ಕಳ್ಸ್ಕೊಡಿ ಅಂತ ಲೆಟರ್ ಕೊಟ್ಟೆ. ಅವ್ರು ಸ್ಟೇಷನ್ಗೆ ಹೋದಾಗ್ಲೂ ನಾನು ಹೋಗಿದ್ದು ನೆಟ್ಕಲ್ಗೆ ಹೊರತು ಸ್ಟೇಷನ್ಗೆ ಹೋಗ್ಲಿಲ್ಲ. ಅನಿವಾರ್ಯ ಕಾರಣಗಳಿಂದ ಪೊಲೀಸ್ನವರೇ ನನಗೆ ಫೋನ್ ಮಾಡಿದ್ಮೇಲೆ ಅಲ್ಲಿಗೆ ಹೋದಾಗ ನನ್ನ ವಿಚಾರಗಳು ಆಚೆ ಬಂತು. ಇವಾಗ ಇವ್ರು ಹೇಳ್ಬೋದು 10 ವರ್ಷ ಅಂತ ವಾಟ್ಸ್ಆಪ್ ಸ್ಟೇಟಸ್ ಹಾಕೊಂತ ಇದ್ಲು. ನನಗೆ ಗೊತ್ತು, ನನ್ನ ಮಗನ್ ನಂಗೆ ಹೇಳ್ಕೊಡ್ತೀನಿ, ಏನ್ ಮಾಡ್ತೀನಿ ಅಂತ. ಅದನ್ನ ಸ್ಕ್ರೀನ್ ಶಾಟ್ ತೆಗೆದು ಇಟ್ಕೊಂಡಿದ್ದೀನಿ. ಇವಾಗ ಅದನ್ನ ಹೇಳಿದಾಗ ಹೌದು ನಾನು ಹೇಳ್ಕೊಟ್ಟೆ ಅನ್ನೋದು. ಮೇಡಮ್ ಇವ್ರು ಹಂಗಂದ್ರೆ ಹಿಂಗ್ ಹೇಳೋದು, ಹಿಂಗಂದ್ರೆ ಹಂಗೆ ಹೇಳೋದನ್ನ ಕರೆಕ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಬಟ್ ನಾನು ಒಂದೇ ನಿಲ್ವಲ್ಲಿ ನಿಂತಿದ್ದೀನಿ ಅವತ್ತಿಂದ. ಇವ್ರು ಹಂಗಂದ್ರೆ ಹಿಂಗಂದ್ರೆ ಹಂಗೆ, ನಾನು ಒಂದೇ ನಿಲ್ವಲ್ಲಿ ನಿಂತಿದ್ದೀನಿ. ಇವ್ರು ತಪ್ಪು ಮಾಡಿದ್ದಾರೆ. ಓಕೆ ಸರ್, ಈಗ ಹೆಂಗಾಯ್ತು ಅಂತಂದ್ರೆ ಗಂಡ ಹೆಂಡತಿ ಜಗಳ ಈಗ ಬೀದಿ ರಂಪಾಟ ಆಗ್ತಿದೆ ಅಷ್ಟೇ. ಒಟ್ನಲ್ಲಿ ಗಂಡ ಹೆಂಡತಿ ಜಗಳ ಈಗ ಅಲ್ಲಿ ಮಗು ಪಾಪ ಬಡವ ಆಗ್ತಿದೆ ಅಷ್ಟೇ, ಬೇರೆ ಇನ್ನೇನು ಆಗ್ತಾ ಇಲ್ಲ. ಮೇಡಮ್ ಒಂದ್ ಹೇಳ ಮೇಡಮ್, ಇವತ್ತು ನನ್ನ ಜೀವನ ಹಾಳು ಮಾಡಿದ್ರು ಮೇಡಮ್, ನಾಳೆ ನನ್ನ ಮಗನ ಜೀವನ ಹಾಳಾಗ್ತಿದೆ ಮೇಡಮ್. ಅದಕ್ಕೋಸ್ಕರ ನಾನು ಫೈಟ್ ಮಾಡ್ತಾ ಇದ್ದೀನಿ ಮೇಡಮ್, ಅಷ್ಟೇ ವಿನಃ ಹೀಗೆ ಬೇಕು, ಹೀಗೆ ಕಂಪನ್ಸೇಷನ್ ಕೊಡ್ಬೇಕು, ಹೀಗೆ ಇದು ಆಕೆ ಇದು ಅಂತ ಇನ್ ಬಿಟ್ವೀನ್ ಏನಕ್ಕೆ ಬಂತು ಅಂತ ಬಂದಾಗ ಇವ್ರು ಯಾರ ಜೊತೆ ಇರ್ತಾರೆ ಅವೆಲ್ಲ ಬಂದೇ ಬರುತ್ತೆ ಮೇಡಮ್. ಇವ್ರು ಏನೇನೋ ಸುಳ್ಳು ಹೇಳ್ಬೋದು ಇವ್ರು, ಅದನ್ನೆಲ್ಲ ಹಂಗೆಲ್ಲ ಮಾಡಕ್ ಆಗಲ್ಲ. ರಿಯಾಲಿಟಿ ಯಾವತ್ತಿದ್ರು ರಿಯಾಲಿಟಿನೇ. ನಾನೇನು ಸಂಬಂಧ ಹಾಕೊಂಡಿದ್ರು ಅದು ರಿಯಾಲಿಟಿನೇ. ಬಂದ್ ತೋರಿಸ್ಲಿ, ನಾನ್ ಕುಡ್ದಿದ್ರೆ ಅದು ರಿಯಾಲಿಟಿನೇ. ಅವೆಲ್ಲ ಹಂಗೆಲ್ಲ ಮಾಡಕ್ಕಾಗಲ್ಲ, ಯಾಕಂದ್ರೆ ಕೋರ್ಟ್ ಇದೆ, ಕಾನೂನು ಇದೆ. ಮೀರಿದಂತ ಸಮಯದಲ್ಲಿ ಅದಕ್ಕೆಲ್ಲ ಮೆಡಿಕಲ್ ಟೆಸ್ಟ್ಗಳು ಅದೆಲ್ಲ ಬರುತ್ತೆ. ಅವೆಲ್ಲ ಸೀರಿಯಸ್ ಆದಾಗ ಇಶ್ಯೂಗಳಾದಾಗ ಅದೆಲ್ಲ ಆಚೆ ಬಂದಾಗ ಅಲ್ಲಿ ಇವ್ರು ಉತ್ತರ ಕೊಡ್ಬೇಕಾಗುತ್ತೆ. ಅಲ್ಲಿ ತಗೊಂಡ್ಬಿಡ್ತಾರೆ ಇವರು. ಓಕೆ ಸರ್, ಥ್ಯಾಂಕ್ ಯು ಸರ್. ಫ್ರೀಡಮ್ ಟಿವಿ ಜೊತೆ ಮಾತನಾಡಿದ್ಕೆ. ಹೆಂಗಾಗಿದೆ ಅಂತಂದ್ರೆ ಈಗ ಗಂಡ ಹೆಂಡತಿ ಜಗಳ ಈಗ ಬೀದಿ ರಂಪಾಟ ಆಗ್ಬಿಟ್ಟಿದೆ. ಮಾಜಿ ಶಾಸಕ ಅನ್ನದಾನಿ ವಿರುದ್ಧ ಅಕ್ರಮ ಸಂಬಂಧ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ಫ್ರೀಡಮ್ ಟಿವಿ ಜೊತೆ ಮಾಜಿ ಶಾಸಕ ಅನ್ನದಾನಿ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ರು. ನನ್ನ ವಿರುದ್ಧ ಆರೋಪ ಮಾಡ್ತಾ ಇರುವ ಪ್ರಸನ್ನ ವಿರುದ್ಧ ಕಾನೂನು ಹೋರಾಟವನ್ನ ಮಾಡ್ತೀನಿ ಅಂತ ಹೇಳಿದ್ರು. ನನಗೂ ಈ ಪ್ರಕರಣಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ, ಸಾಕ್ಷ್ಯಾಧಾರಗಳಿದ್ರೆ ಲೀಗಲ್ ಫೈಟ್ ಮಾಡ್ಲಿ, ಕೆಟ್ಟ ದೃಷ್ಟಿಯಿಂದ ಯಾವುದೇ ಮಹಿಳೆಯನ್ನು ಕೂಡ ನಾನು ನೋಡಿಲ್ಲ ಅಂತ ಹೇಳಿದ್ರು. ನನಗೆ ಮಾನಹಾನಿ ಆಗಿದೆ ಅಂತ ನಾನು ಕೂಡ ದೂರು ಕೊಡ್ತೀನಿ. ಪ್ರಸನ್ನ ಯಾರು ಅಂತ ನನಗೆ ಗೊತ್ತಿಲ್ಲ ಅಂತ ಅನ್ನದಾನಿ ಅವರು ಹೇಳಿದ್ದಾರೆ. ಏನು ಪ್ರಸನ್ನ ಕುಮಾರ್ ಅವರು ಸಾಕಷ್ಟು ಆರೋಪಗಳನ್ನ ಮಾಡಿದ್ರು, ಈ ಆರೋಪಗಳನ್ನ ಅಲ್ಲಗಳೆದಿದ್ದಾರೆ, ತಳ್ಳಿ ಹಾಕಿದ್ದಾರೆ. ಮಾಜಿ ಶಾಸಕ ಅನ್ನದಾನಿ ವಿರುದ್ಧ ಅಕ್ರಮ ಸಂಬಂಧ ಆರೋಪವನ್ನ ಮಾಡಿದ್ರು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಫ್ರೀಡಮ್ ಟಿವಿಯ ಜೊತೆ ಮಾಜಿ ಶಾಸಕರು ಅನ್ನದಾನಿ ಅವರು ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ರು. ನೀವು ಕೂಡ ಕೇಳಿಸ್ಕೊಂಡ್ರಿ ಏನೆಲ್ಲ ಮಾತನಾಡಿದ್ರು ಅಂತ. ಈ ಒಂದು ಪ್ರಕರಣಕ್ಕೂ ನನಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ, ನಾನು ಕೇವಲ ಶಾಸಕನಾಗಿ ಅಷ್ಟೇ ಕೆಲಸ ಮಾಡಿಲ್ಲ, ಜೊತೆಗೆ ನಾನೊಬ್ಬ ಸಾಮಾಜಿಕ ಕಾರ್ಯಕರ್ತನಾಗಿದ್ದೀನಿ. ಏನೇ ಸಮಸ್ಯೆ ಆದ್ರೂ ಕೂಡ ಮಹಿಳೆಯರು ನನಗೆ ಕಾಲ್ ಮಾಡ್ತಾರೆ ಅಂತ ಹೇಳಿದ್ರು. ಅನ್ನದಾನಿ ವಿರುದ್ಧ ಅಕ್ರಮ ಸಂಬಂಧ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ಫ್ರೀಡಮ್ ಟಿವಿಗೆ ದೂರುದಾರ ಪ್ರಸನ್ನ ರಿಯಾಕ್ಟ್ ಮಾಡಿದ್ದಾರೆ. ಸಾಕ್ಷ್ಯ ನಾಶ ಆಗಿದೆ, ನಾನೇನ್ ಮಾಡ್ಲಿ ಅಂತ ಅಳಲನ್ನ ತೋಡ್ಕೊಂಡ್ರು. ಸಾಮಾನ್ಯ ಪ್ರಜೆ ಮೇಲೆ ದೌರ್ಜನ್ಯ ಮಾಡ್ತಿದ್ದಾರೆ. ಹೆಂಡತಿ ಈಗ ಡಿವೋರ್ಸ್ ಕೊಡಿ ಅಂತಿದ್ದಾಳೆ. ಈ ಹಿಂದೆ ನಾನೇ ಡಿವೋರ್ಸ್ಗೆ ಅಪ್ಲೈ ಮಾಡಿದಾಗ ಹೇಳಬಹುದಿತ್ತಲ್ವಾ? ಈ ಹಿಂದೆ ಅನ್ನದಾನಿ ಅವರೇ ಒಬ್ಬ ವ್ಯಕ್ತಿಯನ್ನ ಮನೆಗೆ ಕಳುಹಿಸಿದ್ರೆಂಬ ಆರೋಪ ಕೂಡ ಮಾಡಿದ್ದಾರೆ. ನಿನ್ನ ಜೊತೆ MLA ಸಾಹೇಬ್ರು ಮಾತನಾಡಬೇಕು ಅಂತ ಹೇಳಿದ್ರು. ನನ್ನ ಭೇಟಿಯಾಗಲು ಬೆಂಗಳೂರಿಗೂ ಬಂದಿದ್ರು. ನನಗೆ ಮಾತನಾಡಲು ಇಷ್ಟ ಇರಲಿಲ್ಲ, ಹಾಗಾಗಿ ನಾನು ಭೇಟಿ ಆಗ್ಲಿಲ್ಲ.
ಅನ್ನದಾನ ವಿರುದ್ಧ ಅಕ್ರಮ ಸಂಬಂಧ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ಫ್ರೀಡಂ ಟಿವಿಗೆ ದೂರುದಾರ ಪ್ರಸನ್ನ ಅವರು ಕೂಡ ರಿಯಾಕ್ಟ್ ಮಾಡಿದ್ರು. ನನ್ನ ಭೇಟಿ ಮಾಡ್ಲಿಕ್ಕೆ ಬೆಂಗಳೂರಿಗೂ ಕೂಡ ಬಂದಿದ್ವು. ಆದ್ರೆ ಬೆಂಗಳೂರಿಗೆ ಬಂದಂತಹ ಸಂದರ್ಭದಲ್ಲಿ ನಾನು ಅವ್ರನ್ನ ಯಾವುದೇ ಕಾರಣಕ್ಕೂ ಕೂಡ ಹೋಗಿ ಭೇಟಿ ಮಾಡಿಲ್ಲ. ನಮ್ಮ ಮನೆಗೆ ಒಬ್ಬ ವ್ಯಕ್ತಿಯನ್ನ ಕಳಿಸಿದ್ರು. ಆ ವ್ಯಕ್ತಿ ಏನೋ ಸಾಂತ್ವನ ಹೇಳಲಿಕ್ಕೆ ಬಂದವ್ರೆ ಅಂತ ನಾನು ಅನ್ಕೊಂಡಿದ್ದೆ. ಆದ್ರೆ ಆ ವ್ಯಕ್ತಿ ಹೊರಗಡೆ ಹೋಗ್ಬರೋಣ ಅಂತ ಹೇಳಿ ನನ್ನನ್ನ ಹೊರಗಡೆ ಕರ್ಕೊಂಡ್ ಬಂದ್ರು. ಅಲ್ಲಿ ಸಾಹೇಬ್ರಿದ್ರು, ಅವ್ರನ್ನ ಭೇಟಿ ಮಾಡ್ಲಿಕ್ಕೆ ನನಗೆ ಮನಸ್ಸಾಗ್ಲಿಲ್ಲ. ಇಷ್ಟೆಲ್ಲ ಆದ್ಮೇಲೆ ನಾನು ಹೆಂಗ್ ಭೇಟಿ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ, ಹಾಗಾಗಿ ನಾನು ಭೇಟಿ ಮಾಡದೆ ವಾಪಸ್ ಬಂದೆ ಅಂತ ಕೂಡ ಪ್ರಸನ್ನ ಕುಮಾರ್ ಅವರು ಫ್ರೀಡಂ ಟಿವಿಗೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.